ಈ 3 ನಿಮಿಷದ ವಿಡಿಯೋ ನೀವು ಅಡುಗೆ ಮನೆಯಲ್ಲಿ ಗಂಟೆಗಟ್ಟಲೆ ಟೈಮ್ ಸ್ಪೆಂಡ್ ಮಾಡೋದನ್ನ ತಡೆಯುತ್ತೆ. ಹೇಗೆ ಅಂತ ಕೇಳ್ತೀರಾ? ಈ ವಿಡಿಯೋನ ನೋಡಿ. ನಿನ್ನೆ ನಾನು ಒಂದು ಗೀ ರೋಸ್ಟ್ ಪುಡಿದು ವಿಡಿಯೋ ಹಾಕಿದ್ದೆ. ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ. ನನಗೆ ಗೊತ್ತಿರಲಿಲ್ಲ ಆ ವಿಡಿಯೋ ಅಷ್ಟು ರೀಚ್ ಆಗುತ್ತೆ ಅಂತ. ಸೊ ತುಂಬ ಜನ ಪರ್ಚೇಸ್ ಕೂಡ ಮಾಡಿದಿರಿ. ಅದರಲ್ಲಿ ಕೆಲವರಿಗೆ ಡೌಟ್ ಇದ್ದಿದ್ದೇನು ಅಂತ ಹೇಳಿದರೆ, ಆನ್ಲೈನ್ ಪರ್ಚೇಸ್ ಮಾಡಿದರೆ ಪೌಡರ್ ಬರುತ್ತಾ ಇಲ್ವಾ ಅಂತ. ಯಾಕಂದರೆ ಅವ್ರ ಜೊತೆ ಸ್ಕ್ಯಾಮ್ ಆಗಿರ್ಬೋದು ಪ್ರೀವಿಯಸ್ಲಿ. ಬಟ್ ಎಕ್ಸ್ಟ್ರಾ ಫ್ಲೇವರ್ಸಲ್ಲಿ ಆ ಥರ ಏನೂ ಸ್ಕ್ಯಾಮ್ ಆಗಲ್ಲ. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಅಥವಾ ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡಬೇಕು ಬೇಡ ಅಂತ ಹೇಳಿದರೆ ನೀವು ಆಫ್ಲೈನಲ್ಲೂ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ನನ್ನ ಹತ್ರ ಇರುವಂತಹ ಮಸಾಲೆಗಳು ನಿಮಗೆ ಹೇಗೆ ಟೈಮ್ ಉಳಿಸುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಚಿಕನ್ ಸುಕ್ಕ ಪುಡಿ ಇದೆ. ಈ ಚಿಕನ್ ಸುಕ್ಕ ಪುಡಿ ಇದ್ದರೆ ನೀವು ಯಾವುದೇ ಚಿಕನ್ ಮಟನ್ ಸುಕ್ಕ ಮಾಡಬೇಕು ಅಂತ ಹೇಳಿದರೆ ಬರೀ ಅರ್ಧ ಕೆಜಿಗೆ 2 ಟೇಬಲ್ ಸ್ಪೂನ್ ಇದ್ದರೆ ಸಾಕು. ನೀವು ಸೂಪರ್ಬ್ ಆದಂತಹ ಸುಕ್ಕನ ಮಾಡ್ಬೋದು. ವೆಜ್ ನಾನ್ ವೆಜ್ಜಿಗೆ ಎರಡಕ್ಕೂ ಆಗುತ್ತೆ. ಹಾಗೆಯೇ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ. ಈ ಇನ್ಸ್ಟ್ರಕ್ಷನ್ಸ್ ಬೇಡ, ನೀವು ಬೇರೆ ಯಾವುದಾದ್ರೂ ರೆಸಿಪಿ ಮಾಡಬೇಕು ಅಂತ ಹೇಳಿದರೆ ನನ್ನ ವೆಬ್ಸೈಟಲ್ಲಿ, ನನ್ನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನನ್ನ ಯೂಟ್ಯೂಬಲ್ಲಿ ನೀವು ಅಲ್ಲಿ ಕೂಡ ನೋಡಿ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಹಾಗೆಯೇ ನನ್ನ ಹತ್ರ ಬಾಫತ್ ಪುಡಿ ಇದೆ. ಬಾಫತ್ ಪುಡಿ ಅಂದರೆ ಮ್ಯಾಂಗ್ಳೂರಿಯನ್ಸ್ ಯೂಸ್ ಮಾಡುವಂತಹ ಮೇಯ್ನ್ ಮಸಾಲ ಇದು. ಎಲ್ಲ ವೆಜ್ ನಾನ್ ವೆಜ್ಜಿಗೆ ಇದನ್ನು ಬಳಕೆ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆಯೇ ಮೀನು ಪುಳಿ ಮುಂಚೆ ಅಂತ ಹೇಳಿದರೆ, ನೀವು ಯಾವುದಾದ್ರೂ ಫಿಶ್ ಕರಿ ಮಾಡಬೇಕು ವಿತ್ ಕೋಕೋನಟ್ ವಿದೌಟ್ ಕೋಕೋನಟ್ ಮಾಡಬೇಕು ಅಂತ ಹೇಳಿದರೆ ಈ ಮೀನು ಪುಳಿ ಮುಂಚಿ ಮಸಾಲೆ ಏನಿದೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಗೀ ರೋಸ್ಟ್ ಪುಡಿ ಇದೆ. ಈ ಗೀ ರೋಸ್ಟ್ ಪುಡಿ ನಿಮಗೆ ವೆಜ್ ನಾನ್ ವೆಜ್ ಯಾವುದೇ ಗೀ ರೋಸ್ಟ್ ಮಾಡಬೇಕಾದ್ರೂ, ಪನ್ನೀರ್ ಗೀ ರೋಸ್ಟು ಅಥವಾ ಪ್ರಾನ್ಸ್ ಗೀ ರೋಸ್ಟು, ಚಿಕನ್ ಗೀ ರೋಸ್ಟು, ಮಟನ್ ಗೀ ರೋಸ್ಟ್ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಬಿರಿಯಾನಿ ಪುಡಿ ಇದೆ. ಈ ಬಿರಿಯಾನಿ ಪುಡಿ ನಿಮ್ಮ ಮನೆಯಲ್ಲಿದೆ ಅಂತ ಹೇಳಿದರೆ ನೀವು ಪುಲಾವ್ ಮಾಡಿದಾಗ ಅದಕ್ಕೆ 1 ಸ್ಪೂನ್ ಹಾಕಿದರೆ ಸಾಕು, ಸೂಪರ್ಬ್ ಆದಂತಹ ಪುಲಾವ್ ರೆಡಿ ಆಗುತ್ತೆ. ಹಾಗೆಯೇ ಬಿರಿಯಾನಿ ಮಾಡಬೇಕು, ಹೈದರಾಬಾದಿ ಆಗಲಿ ಅಥವಾ ರೆಡ್ ಬಿರಿಯಾನಿ ಮಾಡಬೇಕು, ಗ್ರೀನ್ ಬಿರಿಯಾನಿ ಮಾಡಬೇಕಂದಾಗ ಅದಕ್ಕೆ ಗರಂ ಮಸಾಲೆಗಳನ್ನು ಹಾಕದೆ ಈ ಬಿರಿಯಾನಿ ಪುಡಿನ ಹಾಕಿದರೆ ಸಾಕು, ಸೂಪರ್ಬ್ ಆದಂತಹ ಬಿರಿಯಾನಿ ನಿಮ್ಮ ಮನೆಯಲ್ಲಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಹಾಗೆಯೇ ಗರಂ ಮಸಾಲ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ನೀವು ಯಾವುದೇ ನಾನ್ ವೆಜ್ಗಳಿಗಾಗಲಿ ವೆಜ್ಗಳಿಗಾಗಲಿ ಕೊನೆಗೆ ಸ್ವಲ್ಪ ಗರಂ ಮಸಾಲ ಹಾಕಿದರೆ ಆ ಫುಡ್ನ ಟೇಸ್ಟ್ ಬೇರೆ ಲೆವೆಲ್ ಆಗಿಬಿಡುತ್ತೆ. ಹಾಗೆಯೇ ಇದ್ರ ಜೊತೆಗೆ ಸಾಂಬಾರು ಪುಡಿ ಇದೆ. ನೀವು ಯಾವುದಾದ್ರೂ ತರಕಾರಿ ಸಾಂಬಾರು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ತೆಂಗಿನ ತುರಿ, ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಅಥವಾ ಟೊಮೆಟೊ ಇದ್ದರೆ ಸಾಕು, ಸೂಪರ್ಬ್ ಆದಂತಹ ಸಾಂಬಾರು, ನೀವು ವೆಜ್ ಸಾಂಬಾರು ಯಾವುದೇ ಸಾಂಬಾರು ರೆಡಿ ಮಾಡ್ಬೋದು. ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ರೆಡಿ ಮಾಡುವಂತಹ ಸಾಂಬಾರು ರೆಸಿಪಿ ಇದು. ಇದ್ರ ಜೊತೆಗೆ ಪಲ್ಯದ ಪುಡಿ ನೀವು ಕೇಳಿದಿರ ಇಲ್ವೋ ಗೊತ್ತಿಲ್ಲ ನನಗೆ. ಯಾವುದಾದ್ರೂ ವೆಜ್ ಪಲ್ಯಗಳನ್ನು ಮಾಡಿದಾಗ ಕೊನೆಗೆ 1 ಸ್ಪೂನಷ್ಟು ಈ ಪುಡಿನ ಹಾಕಿದರೆ ಸೂಪರ್ಬ್ ಆದಂತಹ ಪಲ್ಯ ರೆಡಿ ಆಗುತ್ತೆ. ಅಕಸ್ಮಾತ್ ನಿಮಗೆಲ್ಲಾದರೂ ಸ್ಯಾಂಪಲ್ಸ್ ಬೇಕು ಅಂತ ಹೇಳಿದರೆ ನಾನು 100 ಗ್ರಾಮ್ಸಲ್ಲೂ ಕೊಡ್ತೀನಿ. ಅದನ್ನು ನೀವು ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆದರೆ ಆಮೇಲೆ ನೀವು ತಗೋಬಹುದು. ಹಾಗೆಯೇ ಕಬಾಬ್ ಪುಡಿ ಇದೆ. ಕಬಾಬ್ ಪುಡಿ ಅಂತ ಹೇಳಿದ ಕೂಡಲೇ ಚಿಕನಿಗೆ ಮಾತ್ರ ಅಲ್ಲ, ಇದು ವೆಜ್ಜಿಗಾಗುತ್ತೆ ನಾನ್ ವೆಜ್ಜಿಗೂ ಆಗುತ್ತೆ. ಚಿಕನ್ ಆಗಲಿ ಅಥವಾ ಪ್ರಾನ್ಸ್ ಆಗಲಿ ಏನೇ ನೀವು ಡೀಪ್ ಫ್ರೈ ಮಾಡೋದಾದರೆ, ಅಂದರೆ ಆಯಿಲಲ್ಲಿ ಫ್ರೈ ಮಾಡೋದು ಅಂತ ಹೇಳಿದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನನ್ನ ಹತ್ರ ಫಿಶ್ ಫ್ರೈ ಮಸಾಲ ಇದೆ. ನೀವು ತವಾ ಫಿಶ್ ಫ್ರೈ ಎಲ್ಲ ಮಾಡೋದಾದರೆ ಸೂಪರ್ಬ್ ಆದಂತಹ ಫಿಶ್ ಫ್ರೈ ಮಸಾಲ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದರಲ್ಲಿ 3-4 ಪೌಡರ್ಗಳು ಕೂಡ ನಿಮ್ಮ ಮನೆಯಲ್ಲಿದೆ ಅಂತ ಹೇಳಿದರೆ ನಿಮಗೆ ಅಡುಗೆ ಮನೆಯಲ್ಲಿ ನೀವು ಗಂಟೆಗಟ್ಟಲೆ ಮಾಡುವಂತಹ ಕೆಲಸನ ಬರೀ ಒಂದು 10-20 ನಿಮಿಷದಲ್ಲಿ ಮುಗಿಸ್ಬೋದು.